ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಇದಾಗಿರತಕ್ಕಂತಹ ಚಾಕಲ ಋಕ್ಸಂಹಿತಾಯಾಗದ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿಸಬೇಕು ಅಂತ ಸ್ವಾಮಿಗಳ ಅಪ್ಪಣೆಯಾಗಿದೆ. ಯಥಾಮತಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಅಷ್ಟಮೇ ವರ್ಷೇ ಬ್ರಾಹ್ಮಣಮುಪನಯಿತ ತಮಧ್ಯಾಪಯಿತ ಅನ್ನುವಂತಹ ಒಂದು ವಿಧಿವಾಕ್ಯದಿಂದ ತಂದೆ ಮಗನನ್ನು ಉಪನೀತನನ್ನಾಗಿ ಮಾಡಬೇಕು. ಅಷ್ಟಮೇ ವರ್ಷೆ ಆ ಉಪನೀತನಾದಂತಹ ಪುತ್ರನಿಗೆ ಅಧ್ಯಾಪನವನ್ನು ಮಾಡಬೇಕು, ಅವನ ಅಧ್ಯಯನವನ್ನು ತೊಡಗಿಸಬೇಕು. ಇದು ತಂದೆಗೆ ಇರುವಂತಹ ವಿಧಿ. ಅಷ್ಟಮೇ ವರ್ಷೆ ಬ್ರಾಹ್ಮಣಮುಪನಯಿತ ತಮಧ್ಯಾಪಯಿತ. ಮಗನಿಗೆ ಆ ಬ್ರಹ್ಮಚಾರಿಗೆ ಬರ್ತಿರುವಂಥದ್ದು ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ. ಆ ಅಧ್ಯಯನ ಅನ್ನುವಂಥದ್ದು ಅವನಿಗೆ ವಿಧಿ ಹೇಳಿದೆ. ಹಾಗಾಗಿ ಅವನು ನಿಷ್ಕಾರಣೇನ ಬ್ರಾಹ್ಮಣೇನ ಸಾಂಗೋ ವೇದೋ ಅಧ್ಯೇತವ್ಯೋ ಧ್ಯೇಯಶ್ಚ, ನಿಷ್ಕಾರಣವಾಗಿ ಅವನು ಅಧ್ಯಯನವನ್ನು ಮಾಡಬೇಕು. ಆ ಅಧ್ಯಯನ ಮಾಡುವಾಗ ಇರುವಂತಹ ವಿಷಯಗಳು ಸಾಮಾನ್ಯ ನಮ್ಮದು 14 ವಿದ್ಯೆಗಳನ್ನು ಹೇಳ್ತಾ ಇದೆ ಶಾಸ್ತ್ರಗಳು. ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸನ್ಯಾಯ ವಿಸ್ತರಃ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹೇತ ಚತುರ್ದಶ. 4 ವೇದಗಳು ಮತ್ತು 6 ಅಂಗಗಳು 10. ಮೀಮಾಂಸಾ, ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ, ಪುರಾಣ ಇಷ್ಟು ಸೇರಿ 14 ವಿದ್ಯೆಗಳು. ಇವು 14 ವಿದ್ಯೆಗಳನ್ನು ಅವನು ಅಧ್ಯಯನವನ್ನು ಮಾಡಿಕೊಳ್ಬೇಕು. ಆ ಚತುರ್ದಶ ವಿದ್ಯೆಗಳಿಗೂ ಮತ್ತು 4 ವಿನಿಯೋಗಗಳನ್ನು ಹೇಳ್ತಿದ್ದಾರೆ. ಅಧ್ಯಯನ ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು, ಅದರ ಆಚರಣವನ್ನು ಮಾಡಬೇಕು, ನಂತರ ಪ್ರಚಾರವನ್ನು ಮಾಡಬೇಕು. ಇಷ್ಟನ್ನು ಸ್ವಾಧ್ಯಾಯೋಧ್ಯೇತವ್ಯ ಅನ್ನುವ ವಿಧಿಯಿಂದಲೇ ಆ ಹುಡುಗನಿಗೆ ಅಧ್ಯಯನವನ್ನು ಮಾಡಬೇಕು ಅಂತ ಬರ್ತಾ ಇದೆ. ಹಾಗೆ ಅಧ್ಯಯನವನ್ನು ಮಾಡ್ತಾನೆ. ವೇದಾಧ್ಯಯನ ಮಾಡಿದ ನಂತರ ಶಾಸ್ತ್ರಾಧ್ಯಯನಗಳಲ್ಲಿ ಅವನು ತೊಡಗಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊದಲಿಗೆ ಆ ಮಾಡಿರತಕ್ಕಂತಹ ವೇದಾಧ್ಯಯನದಿಂದ ಪ್ರಯೋಜನ ಏನಿದೆ ಎನ್ನುವುದಕ್ಕೆ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಅದರ ವಿಷಯಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ಅವರು ಅಥಾತೋ ಧರ್ಮ ಜಿಜ್ಞಾಸ ಅನ್ನುವ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು ಅಧ್ಯಯನವನ್ನು ಮಾಡಿರುವಂತಹ ಆ ವಿದ್ಯಾರ್ಥಿ ಬ್ರಹ್ಮಚಾರಿ ಆ ಮಂತ್ರಗಳ ವಿನಿಯೋಗ ಮತ್ತು ಆ ಮಂತ್ರಗಳ ವಿನಿಯೋಗದಿಂದ ಆಗುವಂತಹ ಪ್ರಯೋಜನ, ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯಾದಿ ಅವನಿಗೆ ಬೇಕಾದಂತಹ ವಿಚಾರಗಳಲ್ಲಿ ಹೇಗೆ ಅದನ್ನು ವಿನಿಯೋಗವನ್ನು ಮಾಡಿಕೊಳ್ಬೇಕು ಅದನ್ನು ಅವರು ಬಹುಪ್ರಮಾಣಗಳಿಂದ ವಿಷಯಗಳನ್ನು ಹೇಳ್ತಾರೆ. ಶ್ರುತಿಲಿಂಗ ವಾಕ್ಯ ಪ್ರಮಾಣ ಸ್ಥಾನ ಸಮಾಖ್ಯಾದಿ ಷಟ್ಪ್ರಮಾಣಗಳನ್ನು ಇಟ್ಟುಕೊಂಡು ಅರ್ಥ ನಿರ್ಧಾರವನ್ನು ಮಾಡಿ ನೀನು ಕಲಿತಿರ್ತಕ್ಕಂತಹ ವೇದವನ್ನು ಹೇಗೆಲ್ಲ ವಿನಿಯೋಗವನ್ನು ಮಾಡಬೇಕು ಅಂತ. ಇದು ಪೂರ್ವಮೀಮಾಂಸೆಯಲ್ಲಿ ಬರುವಂತಹ ವಿಚಾರಗಳು. ಅಷ್ಟು ಯಜ್ಞಯಾಗಾದಿಗಳ ವಿಚಾರಗಳನ್ನು ತಿಳಿಸ್ತಾರೆ. ಶಂಕರಾಚಾರ್ಯರು ಈ ಸಾಧನ ಪಂಚಕದಲ್ಲಿ ಅದನ್ನೇ ವಿಚಾರವನ್ನು ಹೇಳಿದ್ದಾರೆ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ಮೊದಲನೇದು ವೇದಾಧ್ಯಯನವನ್ನು ಆಗುತ್ತೆ. ವೇದಾಧ್ಯಯನ ಆದಮೇಲೆ ಎರಡನೇ ವಿಚಾರ ತದುದಿದಂ ಕರ್ಮ ಸ್ವನುಷ್ಠೀಯತಾಂ. ಆ ವೇದದಲ್ಲಿ ಹೇಳಿರತಕ್ಕಂತಹ ಕೆಲಸವನ್ನು, ಕರ್ಮಗಳನ್ನು ವೇದೋಕ್ತ ರೀತಿಯಲ್ಲಿ, ಹೇಳಿದ ರೀತಿಯಲ್ಲಿಯೇ, ಶಾಸ್ತ್ರ ಹೇಳಿರತಕ್ಕಂತಹ ರೀತಿಯಲ್ಲಿಯೇ ಮಾಡಬೇಕು. ಹಾಗೆ ಮಾಡಿದಾಗ ಅವನಿಗೆ ಆ ಮಾಡಿದಂತಹ ಅಧ್ಯಯನವಾದಂತಹ ವೇದಕ್ಕೂ ಮತ್ತು ಮಾಡಿದಂತಹ ಕರ್ಮಕ್ಕೂ ಪ್ರಯೋಜನ ಬರುತ್ತೆ. ಪ್ರಯೋಜನ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸಹಯಜ್ಞ ಪ್ರಜಾ ಸೃಷ್ಟ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋ ಅಸ್ತು ಇಷ್ಟಕಾಮಧುಕು ಅಂತ. ಅಂದರೆ ಆ ಪ್ರಜೆಗಳನ್ನು, ಯಜ್ಞಗಳನ್ನು ಒಟ್ಟಿಗೆ ಸೃಷ್ಟಿಸಿದಂತಹ ಭಗವಂತ ಆ ಇಬ್ಬರ ಅನುಕೂಲಕ್ಕಾಗಿ ಯಜ್ಞಗಳನ್ನು ಸೃಷ್ಟಿಸಿದ್ದಾನೆ. ಆ ಯಜ್ಞವನ್ನು ಇವರು ದೇವತೆಗಳನ್ನು, ಈ ಪ್ರಜೆಗಳು, ಜನರು ಅಥವಾ ಪ್ರಜೆಗಳು ಅಂತ ಇಟ್ಕೊಳ್ಳಿ. ಅಂದರೆ ಆ ಪ್ರಜಾಪತಿಗೆ ಪ್ರಜೆಗಳು, ಸಹಯಜ್ಞ ಪ್ರಜಾ ಸೃಷ್ಟ ಅನ್ನುವಂಥ ಆ ಪ್ರಜಾ ಶಬ್ದಕ್ಕೆ ಅವರು ಅಲ್ಲಿ ತಗೊಳ್ತಾ ಇದ್ದಾರೆ ಅರ್ಥವನ್ನು.
ಅಧ್ಯಯನ ಮಾಡಿರ್ತಕ್ಕಂಥ ಯೋಗ್ಯಾಧಿಕಾರಿ ಅವನು ಆ ದೇವತೆಗಳನ್ನು ಯಜ್ಞಯಾಗಾದಿಗಳಿಂದ ತೃಪ್ತಿಪಡಿಸಲಿ. ಆ ಯಜ್ಞಯಾಗಾದಿಗಳಿಂದ ತೃಪ್ತಿಪಟ್ಟಂತಹ ಭಗವಂತ ಎಲ್ಲ ಪ್ರಜೆಗಳಿಗೂ ಸಸ್ಯ ಸಮೃದ್ಧಿಯ ಮೂಲಕ, ವೃಷ್ಟಿ ಸಮೃದ್ಧಿಯ ಮೂಲಕ ಅದನ್ನು ಸಮೃದ್ಧಿಯನ್ನು ಪಡಿಸಲಿ, ನಿಮ್ಮನ್ನು ಅವನು ತೃಪ್ತಿಸಲಿ. ದೇವಾನ್ ಭಾವಯಿತ ನಿನತೇ ದೇವಾ ಭಾವಯಂತಹ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ ಅಂತ. ಆ ರೀತಿಯಾಗಿ ಅವನು ಅಧ್ಯಯನವನ್ನು ಮಾಡಿದಂಥವನು ಶಾಸ್ತ್ರವನ್ನು ಓದ್ಕೊಂಡಿದ್ದಾನೆ ಅಂತ ಹೇಳಿದರೆ, ಶಾಸ್ತ್ರಾಧ್ಯಯನ ವೇದಾಧ್ಯಯನ ಆದಮೇಲೆ ಸುಮ್ಮನೆ ಇದ್ದರೆ ಆಗೋದಿಲ್ಲ. ಮುಂದೇನು ಮಾಡಬೇಕು ಅಂದರೆ ಅವನು ವಿವಾಹವನ್ನು ಮಾಡಿಕೊಂಡು ವಿವಾಹದಲ್ಲಿ ಅಗ್ನಿಸಿದ್ಧಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಆ ಅಗ್ನಿಸಿದ್ಧಿ ಆದಮೇಲೆ ಅಗ್ನಿಯಲ್ಲಿ ಆಹುತಿಗಳನ್ನು ನಮಗೆ ಕೊಡಲಿಕ್ಕೆ ಅರ್ಹತೆ ಬರುತ್ತೆ. ಅಲ್ಲಿಯ ಪರ್ಯಂತ ಅವನಿಗೆ ಯಜ್ಞಯಾಗಾದಿಗಳಲ್ಲಿ ಪ್ರವೇಶ ನಿಷಿದ್ಧ ಇದೆ. ಆ ರೂಪದಲ್ಲಿ ವಿವಾಹವನ್ನು ಆದ ನಂತರ ಔಪಾಸನಾಗ್ನಿಯನ್ನು ಸಿದ್ಧಪಡಿಸಿಕೊಂಡು ಸ್ಥಾಲಿಪಾಕಾದಿಗಳನ್ನೆಲ್ಲ ಮಾಡಿಕೊಂಡು ಆನಂತರ ನಾವು ಇವಾಗ ಈ ಸಂಹಿತಾಯಾಗಾದಿಗಳನ್ನು ಮಾಡಲಿಕ್ಕೆ ಅರ್ಹತೆ ಬರುತ್ತೆ. ಅದು ಇವರು ಅಷ್ಟನ್ನು ಮಾಡಿಕೊಂಡೇ ಮಾಡಿದ್ದಾರೆ. ಅಂದರೆ ವಿವಾಹದ ನಂತರ ಅಗ್ನಿಯನ್ನು ಸಿದ್ಧಿ ಮಾಡಿಕೊಂಡು ಆನಂತರ ಔಪಾಸನಾಗ್ನಿಯನ್ನು ಇಟ್ಟುಕೊಂಡು ಅವರದ್ದೇ ಔಪಾಸನಾಗ್ನಿಯಲ್ಲಿಯೇ ಮಾಡಿದ್ದಾರೆ ಆ ಯಾಗವನ್ನು. ಶಾಸ್ತ್ರವನ್ನು ಹೇಳಿರುವಂತಹ ರೀತಿಯಲ್ಲಿಯೇ ಅದನ್ನು ಔಪಾಸನಾಗ್ನಿಯಲ್ಲಿ ಅಲ್ಲದೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಅಂತೇಳಿ ಶ್ರೌತ ಯಜ್ಞಗಳಲ್ಲಿ ಮಾಡ್ತೀವಿ. ಅದರ ವಿಧಿ ಬೇರೆ ಥರವೇ ಇದೆ. ಆ ಶ್ರೌತ ವಿಧಿಗಳಲ್ಲಿ ಎಲ್ಲ ಮಂತ್ರಗಳ ವಿನಿಯೋಗವೂ ಇದೆ. ಅಂದರೆ ಅದು ಇದರ 100ರಷ್ಟು ಪಟ್ಟು ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕಾದದ್ದು ಮತ್ತು ದೇಶಕಾಲ ದ್ರವ್ಯಗಳ ಎಲ್ಲ ವಿಷಯಗಳಲ್ಲಿಯೂ ತುಂಬ ಕಠಿಣತೆ ಎನ್ನುವಂಥದ್ದು ಇದೆ ಅಲ್ಲಿ. ಆ ಕಾಠಿಣ್ಯದ ಒಂದು ಕಾರಣ ಮತ್ತು ಈ ದೇಶಕಾಲಕ್ಕೆ ಅನುಕೂಲ ಅಂತ ಹೇಳಿದರೆ ನಾವು ಇವಾಗ ಸಂಹಿತಾಯಾಗ ಆಜ್ಯ ರೂಪದಲ್ಲಿ ಮಾಡ್ಕೊಂಡು ಹೋಗೋದು ಬಹಳ ಸುಲಭ ರೀತಿಯಲ್ಲಿ ಆಗ್ತಾಯಿದೆ. ಅದರಲ್ಲೂ ಸಂಹಿತಾಯಾಗದಲ್ಲಿ ಹೇಳಿರ್ತಕ್ಕಂತಹ ಸಾಮಾನ್ಯ ಒಂದು 99 ಭಾಗದ ಮಂತ್ರಗಳನ್ನು ನಾವು ವಿನಿಯೋಗವನ್ನು ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಭಾಗಗಳನ್ನು ಶಾಸ್ತ್ರಕಾರರು ನಿಷಿದ್ಧ ಮಾಡಿರುವ ಭಾಗವನ್ನು ಬಿಟ್ಟು ಮಿಕ್ಕೆಲ್ಲ ಈ ಮಂತ್ರಗಳಿಗೂ ಅಲ್ಲಿ ವಿನಿಯೋಗವನ್ನು ಮಾಡಿದೆ ಋಷಿ ದೇವತಾ ಛಂದಸ್ಸುಗಳ ಪೂರ್ವಕವಾಗಿ. ಮತ್ತು ತ್ಯಾಗವನ್ನು ಕೂಡ ಅವನೇ ಹೇಳ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಈಗ ಒಬ್ಬ ಸಂಹಿತಾ ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರು ಮಾಡಿಸ್ತಾರೆ ಸಂಕಲ್ಪದಲ್ಲಿ, ಇನ್ಯಾರೋ ಆಚಾರ್ಯರು ಮಾಡ್ತಾರೆ. ಹಾಗಲ್ಲ, ತಾನು ಅಧ್ಯಯನವನ್ನು ಮಾಡಿ ಅವನೇ ಮಾಡೋದೇ ವಿಶೇಷ. ಮತ್ತು ತ್ಯಾಗ ಹೇಳಲಿಕ್ಕೂ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ತ್ಯಾಗ ಹೇಳಲಿಕ್ಕೆ ಅಥವಾ ಋಷಿ ದೇವತಾ ಛಂದಸ್ಸು ಹೇಳಲಿಕ್ಕೆ ಅಂತ ಸಹಾಯಕ್ಕೆ ಮಂತ್ರ ಹೇಳ ಜೊತೆಲಿ ಇರಬಹುದು. ಆದರೆ ತ್ಯಾಗವನ್ನು ಅವನೇ ಹೇಳ್ಕೊಳ್ಬೇಕು. ಅವನ ದೇವತಾ ಉದ್ದೇಶೇನ ದ್ರವ್ಯ ತ್ಯಾಗೋ ಹಿ ಯಾಗ. ಆ ದೇವತೆಯ ಉದ್ದೇಶದಿಂದ ದ್ರವ್ಯ ತ್ಯಾಗವನ್ನು ಮಾಡುವಿಕೆಯೇ ಯಾಗ. ಹಾಗೆ ಆ ತ್ಯಾಗವನ್ನು ಕೂಡ ಅವನೇ ಮಾಡಬೇಕಾಗಿರುತ್ತೆ. ಆ ತ್ಯಾಗವನ್ನು ಹೇಳಬೇಕಾಗ, ಇಂತಹ ದೇವತೆಗಳಿಗೆ ನಾನು ಇದನ್ನು ಸಮರ್ಪಿಸ್ತಿದ್ದೀನಿ ಅನ್ನೋ ಆ ಯಾಗದಲ್ಲಿ ಹೇಳಿದ ರೀತಿಯಲ್ಲಿಯೇ ಅವರು ಅಷ್ಟೂ ಯಾಗಗಳನ್ನು ಅಷ್ಟೂ ಮಂತ್ರಗಳನ್ನು ಕೂಡ ಸಂಹಿತಾ ಯಾಗದಲ್ಲಿ ಆಜ್ಯ ರೂಪದಲ್ಲಿ ಮಾಡಿಕೊಂಡಿದ್ದಾರೆ. ಇದರಿಂದ ಅವರಿಗೆ ಮಾತ್ರ ಅನುಕೂಲ ಅಂತೇನಲ್ಲ. ಈಗ ಲೌಕಿಕದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೂ ಅವನಿಗೆ ಒಂದು ಅರ್ಹತೆಯನ್ನು ಹೇಳ್ತಾರೆ. ಈಗ ಒಬ್ಬ ವಕೀಲರು ವಾದ ಮಾಡಬೇಕು ಅಂದರೆ ಅವನು ಒಂದು ಬಾರ್ ಕೊಡೋ ಅದರಲ್ಲಿ ಇದ್ದುಕೊಂಡು ಅದರನ್ನು ಆ ಲೈಸೆನ್ಸ್ ಇಟ್ಕೊಂಡು ಅವನು ವಾದ ಮಾಡೋಕ್ಕೆ ಹೋಗಬೇಕು. ಅವನು ಸರ್ಕಾರದ ಪರವಾಗಿ ವಾದ ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು ಅವನ ಹತ್ರ ಆ ಲೈಸೆನ್ಸ್ ಒಳಗೆ ಮಾಡಬೇಕು. ಆದರೆ ಅವನಿಗೆ ಯಶಸ್ಸು ಬಂದರೂ ಅವನಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ಬರುತ್ತೆ. ಆ ತದ್ವಾರ ಅವನ ಇದರಿಂದ ಆಗಿತ್ತು ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಒಬ್ಬ ಡಾಕ್ಟ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಲೈಸೆನ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಆ ಬರುವಂಥ ಶ್ರೇಯಸ್ಸು ನಮ್ಮ ದೇಶಕ್ಕೆ ಬಂದು ಯಾವುದಕ್ಕೆ ಕೀರ್ತಿ ಬಂದರೂ ಅವರದ್ದು ದ್ವಾರನೇ ಹೋಗಿರುತ್ತೆ ಅದು. ಆ ರೀತಿ ಇಲ್ಲೂ ಕೂಡ ಔಪಾಸನಾಗ್ನಿ ಅವರದ್ದಾಗಿದ್ದರೂ ಕೂಡ ಅಗ್ನಿ ಅವರದ್ದೇನಲ್ವಲ್ಲ, ಅಗ್ನಿ ಸರ್ವರಿಗೂ ದೇವತೆನೇ. ಹಾಗಾಗಿ ಆ ತದ್ವಾರ ಸಹಕರಿಸಿದ ಅಥವಾ ಮಾಡಿದಂಥ ಎಲ್ಲರಿಗೂ ಕೂಡ ಅದರ ಫಲ ಸಮೃದ್ಧಿಯಾಗಿ ಅದರದ್ದು ಸಿಕ್ಕುವಂಥದ್ದು. ಏಕೆಂದರೆ ಅದರಲ್ಲಿ ಯಾರ್ಯಾರು ಯೋಗ್ಯತೆಯಾಗಿ ಏನೇನನ್ನು ಸಿಗಬೇಕು, ಭಗವಂತ ಶಾಂತನಾದರೆ ತೃಪ್ತಿಯಾದರೆ ಗುರುಗಳು ಅದನ್ನೇ ಹೇಳಿದರು, ಭಗವಂತ ತೃಪ್ತಿಯಾದರೆ ಪ್ರತಿಯೊಬ್ಬರಿಗೂ ಸಿಗಬೇಕಾದದ್ದೆಲ್ಲವನ್ನು ಕೊಡ್ತಾನೆ, ಆ ದ್ವಾರ ಎಲ್ಲರಿಗೂ ಶಾಂತಿ ಸಿಗುತ್ತೆ ಅಂತ. ಹಾಗೆ ಯಾವಾಗಲೂ ಕೂಡ ಈ ಆಶ್ರಮವೇ ನಮಗೆ ಪ್ರಶಾಂತ ಶ್ವಾಪದ ಕಿರಣಂ ಅಂತ ಹೇಳ್ತಿದ್ದಾರೆ. ಆ ಪ್ರಶಾಂತವಾದಂತಹ ಪ್ರಾಣಿಗಳು, ಪ್ರಶಾಂತವಾದಂಥ ವಾತಾವರಣವು ಇರುವುದನ್ನೇ ನಾವು ಆಶ್ರಮ ಅಂತ ನಾವು ಸಪ್ತಶತಿಯಲ್ಲೆಲ್ಲ ಕೇಳ್ಕೊಳ್ತೀವಿ. ಪ್ರಶಾಂತ ಶ್ವಾಪದ ಕಿರಣಂ ಮುನಿಶಿಷ್ಯೋಪಶೋಭಿತಂ. ಇಷ್ಟು ಸಲಕ್ಷಣವಾಗಿರ್ತಕ್ಕಂತಹ ಆಶ್ರಮದಲ್ಲಿ ಆ ಪ್ರಶಾಂತತೆ ಇನ್ನೂ ಹೆಚ್ಚುವಂಥ ರೀತಿಯಲ್ಲಿ ಯಜ್ಞವನ್ನು ಮಾಡಿದ್ದಾರೆ. ಆ ಯಜ್ಞ ಶಾಸ್ತ್ರೀಯವಾಗಿ ಆಗಿರೋದ್ರಿಂದ ಆ ಶಾಸ್ತ್ರೀಯವಾದ ಫಲದಿಂದ ಪ್ರಶಾಂತತೆಯೂ ಇನ್ನೂ ಹೆಚ್ಚಿದೆ. ಹಾಗಾಗಿ ಈ ಗುರುಗಳ ಸಾನ್ನಿಧ್ಯ ಈ ಪ್ರಶಾಂತತೆಗೆ ಇನ್ನೂ ಒಂದಿಷ್ಟು ನಮಗೆ ಗೌರವವನ್ನು ಹೆಚ್ಚಿಸುವಂಥದ್ದೇ. ನಮಗೆ ತದ್ಧಿತ ಪ್ರತ್ಯಯಗಳನ್ನು ತಗೊಂಡಾಗ ಲಾಘವ, ಲಘು ಅಂತ ಹೇಳ್ತೀವಿ. ಲಘು ಭಾವ, ತದ್ಭಾವ, ಅದಕ್ಕೆ ಲಾಘವ. ಗುರುವಿಗೆ ಗೌರವ ಅಂತ ಹೇಳ್ತಿದ್ದೀವಿ. ಅಂದರೆ ನಮಗಳಿಗೆ ಗೌರವ ಬರಬೇಕು. ಗೌರವ ಅಂತ ಹೇಳಿದರೆ ನಾವು ಹೆಚ್ಚು ಶ್ರೇಯಸ್ಕರರಾಗಬೇಕು ಅಂತಂದರೆ ನಾವು ಗುರುಗಳನ್ನು ಆಶ್ರಯಿಸಿದರೆ ಆ ಗೌರವ ಅನ್ನೋದು ನಮಗೆ ಸಿಗುತ್ತೆ ಗುರು ಸಂಬಂಧಿತ ತದ್ಧಿತದಿಂದ.
ಹಾಗಾಗಿ ಗುರುಗಳನ್ನು ಆಶ್ರಯಿಸುವುದು ಅತ್ಯಂತ ಮುಖ್ಯವಾದದ್ದು. ಆ ಮೂರನ್ನು ಕರ್ಮಗಳನ್ನು ಭಗವಂತ ಹೇಳಿದ್ದಾನೆ. ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣ. ಮನೀಷಿಣ ಶಬ್ದಕ್ಕಲ್ಲಿ ಬುದ್ಧಿವಂತ ಅಥವಾ ಒಂದು ವಿಚಾರವನ್ನು ತಿಳಿದಂಥವನು ವಿಚಾರವಂತನಿಗೆ ಅಂತ. ಯಜ್ಞ ದ್ರವ್ಯ ಯಜ್ಞಾದಿಗಳು, ಈಗ ನಾವು ಮಾಡಿರುವಂತಹ ಈ ಸಂಹಿತಾ ಯಾಗಾದಿ ಯಜ್ಞಗಳು. ಯಜ್ಞೋದ್ದಾನ, ನನಗೆ ಯಜ್ಞವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ನನಗೆ ಆ ಜ್ಞಾನ ಸಂಪಾದನೆ ಮಾಡೋಕ್ಕೂ ಗೊತ್ತಿಲ್ಲ, ಹಾಗಿದ್ದವನು ದಾನವನ್ನು ಮಾಡಲಿಕ್ಕಾಗತ್ತೆ. ಅದು ನನಗೆ ಗೊತ್ತಾಗ್ತಿಲ್ಲ ಅಥವಾ ನನಗೆ ದಾನ ಮಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತೇಳಿದ್ರೆ ಅವನು ತಪಸ್ಸನ್ನಾದರೂ ಮಾಡಲಿಕ್ಕಾಗತ್ತೆ. ಈ ಮೂರಲ್ಲಿ ಯಾವುದನ್ನಾದರೂ ಒಂದನ್ನು ನಾವು ಮಾಡದೇ ಇದ್ದರೆ ನಮಗೆ ಆ ಶ್ರೇಯ ಮಾರ್ಗಗಳು ಉಂಟಾಗೋದಿಲ್ಲ. ಆದರೆ ಇಷ್ಟನ್ನು ಯಾವುದನ್ನು ಮಾಡಲಿಕ್ಕೆ ನಮಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ ಅನ್ನೋದನ್ನು ಗುರುಗಳು ತಿಳಿಸ್ಲಿಕ್ಕೆ ನಮಗೆ ತುಂಬ ಸುಲಭವಾಗುತ್ತೆ. ಅವರು ತಿಳಿಸ್ತಾರೆ. ಅಂದರೆ ನಾವೇನೇನು ಮಾಡಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಆವಾಗ ಗುರುಗಳ ಹತ್ರ ನಾವು ಕೇಳಿಕೊಂಡ್ರೆ ಸಾಕಾಗುತ್ತೆ. ಅವರು ನೀನು ಮಾಡಬೇಕಾದ ಕೆಲಸ ಯಾವುದು ಅನ್ನೋದನ್ನು ನಮ್ಮ ಯೋಗ್ಯತಾನುಸಾರವಾಗಿ ಅವ್ರಿಗೆ ತಿಳಿಸ್ಲಿಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಉಭಯ ಗುರುಗಳ ಆಶೀರ್ವಾದದಿಂದ ಶ್ರೇಯಸ್ಸನ್ನು ಪ್ರಾರ್ಥಿಸೋಣ ಅಂಥೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.